ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವಲಿಂಗಯ್ಯ. ಈಗ ಇದ್ರೊಳಗೆ ಏನೈತ್ರಿ ನಿಮ್ಗೆ ಅಂದ್ರೆ ಟ್ರಾನ್ಸ್ಪೋರ್ಟ್ಲಿ ಯಾವಾಗ ಮಷಿನ್ ಏನು ಬರ್ತೈತಲ್ರಿ, ನಿಮ್ಗೆ ಟ್ರಾನ್ಸ್ಪೋರ್ಟ್ ನಿಮ್ಮ ನಿಯರೆಸ್ಟ್ VRL ಆಗಲಿ ನವತ್ತಾಗಲಿ ಯಾವ್ದಾರ ಟ್ರಾನ್ಸ್ಪೋರ್ಟಿಗೆ ನಿಮಗೆ ಮಷಿನ್ ಬರ್ತೈತೆ. ಆ ಪ್ಯಾಕೇಜ್ ಒಳಗೆ ಏನೇನು ಬರ್ತೈತಿ ಏನೇನಿಲ್ಲ ಅದನ್ನು ಈ ವಿಡಿಯೋದಾಗ ತೋರಿಸ್ತೇನೆ ರೀ. ವಿಡಿಯೋ ಪೂರ್ತಿ ನೋಡ್ರಿ. ಏನಾರ ಇತ್ತಂದ್ರೆ ಒಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರ್ತೈತೆ ರೀ, ಆ ನಂಬರ್ಗೆ ನಿಮ್ಗೆ ಕಾಲ್ ಮಾಡ್ಬೋದು. ಈಗ ಸ್ಟಾರ್ಟಿಂಗ್ ಇಲ್ಲಿಂದ ಮಾಡೋಣ್ರಿ. ಇವು ಫಸ್ಟ್ ಈಗೆಲ್ಲ ಏನೈತ್ರಿ ಪ್ಯಾಕ್ ಇರ್ತಾವ್ರಿ. ಇವು ಸಾಮಾನ್ಯ ಇಲ್ಲಿ ನೋಡತ್ತಿರಲ್ರಿ, ಚಿಲ್ದಾಗೆಲ್ಲ ಪ್ಯಾಕ್ ಇರ್ತಾವ್ರಿ. ಈಗ ನಾ ವಿಡಿಯೋ ಸಂಬಂಧ ಅಂತ ಇವನ್ನೆಲ್ಲ ತೆಗೆದಿಟ್ಟೇನ್ರಿ. ಇವು ಪೂರ್ತಿ ಎಲ್ಲ 24 ಟ್ರೇ ಅದಾವ್ರಿ. ಇವು ಪೂರ್ತಿ 24 ಟ್ರೇ ಸೆಟಪ್ ಬರ್ತೈತ್ರಿ. ನೆಕ್ಸ್ಟು ಇದು ರಾಡ್ಗಳು ರೀ, ಅಂದ್ರೆ ಕಾಲಮ್ ರೀ. ಕಾಲಮ್ 4 ಕಾಲಮ್ಗಳು ಬರ್ತಾವ್ರಿ. ಟ್ರಾನ್ಸ್ಪೋರ್ಟ್ದಾಗ ಅದು ಬಂದಾಗ ಇವ್ನ ಚೆಕ್ ಮಾಡೋದ್ರಿ ನೀವು ಬಂದಾವ ಇಲ್ಲೋ ಸಾಮಾನು. ಮತ್ತು ಇದು ಫ್ರೇಮ್, ಇವು 4 ಫ್ರೇಮ್ ಇರ್ತಾವ್ರಿ. ಇದ್ರೊಳಗೆ ಒಂದು ಸೋಲಾರ್ ಇದ್ದಿರ್ತೈತ್ರಿ, ಬಾಕಿ ಎಲ್ಲ 3 ಏನದಾವ್ರಿ ಇವು ಟ್ರೇ ಇಡೋದಿರ್ತಾವ್ರಿ. ಇವು ಇಷ್ಟೇ. ನೆಕ್ಸ್ಟ್ ಈಗ ಬಾಕ್ಸ್ನಾಗ ಏನೇನು ಬರ್ತೈತಿ ಅದೆಲ್ಲ ನಾ ತೋರಿಸ್ತೇನೆ ರೀ ನಿಮ್ಗೆ. ಫಸ್ಟ್ ಹೇಳಿನಲ್ರಿ, ಇದು ಚಿಲ್ದಾಗೆಲ್ಲ ಬರ್ತೈತ್ರಿ. ಟೋಟಲ್ 4 ಪ್ಯಾಕೇಜ್ ಬರ್ತಾವ್ರಿ. 4 ಪ್ಯಾಕೇಜ್ ಒಳಗೆ ಇದೆಲ್ಲ ಚಿಲ್ದಾಗ ಇರ್ತಾವ್ರಿ, ಇದು ಎಲ್ಲ ಪ್ಯಾಕ್ ಇರ್ತಾವ್ರಿ. ಇದು ಬಾಕ್ಸ್ನಾಗ ಏನೇನು ಬರ್ತೈತೆ ಅದನ್ನ ನಾನು ನಿಮ್ಗೆ ತೋರಿಸ್ತೇನೆ. ಪೂರ್ತಿ ಹಿಂಗೆ ಬಾಕ್ಸ್ ಬರ್ತೈತ್ರಿ ಇದು ಪ್ಯಾಕ್ ಆಗಿ. ಇದ್ರೊಳಗಿದು ಸೋಲಾರ್ ಸ್ಟ್ಯಾಂಡ್ ರೀ. ಸ್ಟ್ಯಾಂಡ್ ಹೆಂಗೆ ಹಚ್ಚೋದು ಏನು ಇದ್ರದ್ದೆಲ್ಲ ವಿಡಿಯೋ ಐತ್ರಿ ಬೇರೆದು. ಸಾಮಾನು ಅಷ್ಟೇ ಏನೇನು ಬರ್ತಾವ ಅದನ್ನ ತೋರಿಸ್ತೀನಿ ನಾನು. ಇದು ಸೋಲಾರ್ ಸ್ಟ್ಯಾಂಡ್ ಬರ್ತೈತ್ರಿ. ನೆಕ್ಸ್ಟು ಇದು ಕೇಬಲ್ ಟೈ ರೀ, ಅವನು ಪೈಪ್ಗಳು ಕಟ್ಟಾಕು ಇದಕ್ಕೆಲ್ಲ ನಾವು ಇದನ್ನು ಕೊಡ್ತೇವೆ. ನೆಕ್ಸ್ಟ್ ಇದು ಸೋಲಾರ್ ಪ್ಯಾನಲ್ ರೀ. 10 ವ್ಯಾಟಿನ ಸೋಲಾರ್ ಪ್ಯಾನಲ್ ಬರ್ತೈತ್ರಿ. ಇದ್ರ ಜೋಡಿ ನಾವು ಒಂದು 15 ಅಡಿ ವೈರ್ ಕೊಟ್ಟಿರ್ತೀವಿ ರೀ, ಅದು ಪೂರ್ತಿ ಇರ್ತೈತ್ರಿ. ಇದಕ್ಕೆ ಫ್ರೇಮ್ ಹೆಂಗೆ ಜೋಡಿಸೋದು ಏನು ಅಂತ ಇದನ್ನ ತೋರಿಸ್ತೇನೆ. ಇದು ಸೋಲಾರ್ ಪ್ಯಾನಲ್. ನೆಕ್ಸ್ಟು ಇದು ಅಡಾಪ್ಟರ್ ರೀ. ಈಗ ಸೋಲಾರ್ ನಡೀಲಿಲ್ಲ ಅವಾಗ ಹೆಂಗೆ ಚಾರ್ಜ್ ಮಾಡೋದಂತ ಒಬ್ಬರವ್ರ ಪ್ರಶ್ನೆ ಇರ್ತೈತ್ರಿ. ಅವಾಗ ಇದ್ರ ಅಡಾಪ್ಟರ್ಲೆ ನೀವು ಕರೆಂಟ್ಲೆ ಸಿಂಗಲ್ ಫೇಸ್ ಕರೆಂಟ್ಲೆ ನೀವು ಇದನ್ನು ಚಾರ್ಜ್ ಮಾಡ್ಬೋದ್ರಿ. ಇದ್ರೊಳಗಡೆ ನಾನು ನಿಮ್ಗೆ ಇದನ್ನು ತೋರಿಸ್ತೇನೆ. ಅಡಾಪ್ಟರ್ ಇದು. ನೆಕ್ಸ್ಟ್ ಇದು ಒಂದು ಜಗ್ ಇರ್ತೈತ್ರಿ, ಮಗ್ಗ. ಇದ್ರೊಳಗೆ ನೀವು ಕಾಳು ಎನಿಸ್ಕೊಂಡು ನೀವು ಹಾಕ್ಬೋದ್ರಿ. ಒಂದು 700 ಗ್ರಾಮು 800 ಗ್ರಾಮು ಹಿಂಗೆ ನೀವು ಇದ್ರೊಳಗೆ ಎನಿಸೆ ಇದನ್ನು ಇಡ್ಬೋದ್ರಿ. ಇದು ನೆಕ್ಸ್ಟ್ ಇವು 24 ಫಾಗರ್ ಬಂದಿರ್ತಾವ್ರಿ. ಸಾರಿ 24 ಟ್ರೇ ಸೆಟಪ್ ಐತ್ರಿ ಇದು. 24 ಟ್ರೇ ಸೆಟಪ್ ಒಳಗೆ ಏನೈತ್ರಿ, ಇವು ಟೋಟಲ್ 6 ಮತ್ತು 2 ಎಕ್ಸ್ಟ್ರಾ ಫಾಗರ್ ಬರ್ತಾವೆ. ಅಂದರೆ ಟೋಟಲ್ 8 ಫಾಗರ್ ಇರ್ತಾವ್ರಿ 24 ಟ್ರೇ ಒಳಗೆ. ನೆಕ್ಸ್ಟ್ ಇದು ಮೈಕ್ರೋ ಟ್ಯೂಬ್ ರೀ. ಇದು ಸಾಂದ್ ಪೈಪ್ ಸಿಸ್ಟಮ್ ಬರ್ತೈತ್ರಿ. ಇದ್ರೊಳಗೆ ಇವು ಟೋಟಲ್ 3 ಲೇಯರ್ ಇರ್ತಾವ್ರಿ. 3 ಲೇಯರ್ ಇನ್ಸ್ಟಾಲೇಷನ್ ವಿಡಿಯೋದಾಗೋದು ನಾನು ನಿಮಗೆ ತೋರಿಸ್ತೇನೆ. ನೆಕ್ಸ್ಟ್ ರೀ ಇದು ಉದ್ದಂದ ಪೈಪ್ ರೀ, ಅದಕ್ಕೆ ನೀವು ಮಷಿನ್ಗೆ ಹಾಕಾಕದು ರೀ. ಇದೊಂದು ಬರ್ತೈತ್ರಿ, ಇದೊಂದು ಸಾಂದ್ ಪೈಪ್ ಬರ್ತೈತಿ. ಪೈಪ್ ಸಿಸ್ಟಮ್ ಒಳಗೆ 3 ಪೈಪ್ ಬರ್ತಾವೆ. ಒಂದು ಮೈಕ್ರೋ ಟ್ಯೂಬು, ಒಂದು ಸಾಂದು, ಇದೊಂದು ಇದಕ್ಕೆ ನೀರಿನ ಕನೆಕ್ಷನ್ ಕೊಡೋಕೆ. ನೆಕ್ಸ್ಟ್ ಏನೈತ್ರಿ, ಇದು ಕಂಟ್ರೋಲರ್ ಪಾರ್ಟ್ ಮೇನ್ ಏನಂತೀವ್ರಿ ನಾವು, ಅದು ಬರ್ತೈತ್ರಿ ಇಲ್ಲಿ. ಇದು ಈ ಕಡೆ ನೋಡ್ಬೋದ್ರಿ. ಇದು ಇಲ್ಲಿ ಮೋಟರು ಬ್ಯಾಟ್ರಿ ಇರ್ತೈತ್ರಿ, ಇಲ್ಲಿ ಟೈಮರ್ ಇರ್ತೈತಿ. ಇದನ್ನ ಟೈಮರು ಎಲ್ಲ ನಾನು ನಿಮಗೆ ಇನ್ಸ್ಟಾಲೇಷನ್ದಾಗೋದು ಹಿಂಗೆ ಸ್ವಲ್ಪ ತೆಗೆದು ತೋರಿಸ್ತೀನಿ ಎಲ್ಲ. ಇದೊಂದು ಪಾನ ಕೊಟ್ಟಿರ್ತೀವಿ ರೀ, 10-11 ಪಾನ ರೀ. ಸೋಲಾರ್ ಪ್ಯಾನಲ್ ಆಗಲಿ ಏನಾರ ನಿಮ್ಗೆ ಇದು ಟೂಲ್ ಜೋಡ್ಸಾಕ್ರಿ. ಇದೊಂದು ಗ್ರೀನ್ ನೆಟ್ ಕೊಟ್ಟಿರ್ತೀವಿ. ಇದ್ರೊಳಗೆ ಏನೈತ್ರಿ, ಮ್ಯಾನ್ಯುವಲ್ ಇರ್ತೈತ್ರಿ, ಹೆಂಗೆ ಯೂಸ್ ಮಾಡೋದು ಏನು, ಟೈಮರ್ ಹೆಂಗೆ ಸೆಟ್ ಮಾಡೋದು ಇದೆಲ್ಲ ಮ್ಯಾನ್ಯುವಲ್ ಇರ್ತೈತ್ರಿ. ಮತ್ತು ಹುಲ್ ಅದ್ರೊಳಗೆ ಹೆಂಗೆ ಬೆಳೆಸೋದು ಹೆಂಗೆ ಇಡೋದು ಇದೆಲ್ಲ ನಾವು ಡೀಟೇಲ್ಸ್ ಕೊಟ್ಟಿರ್ತೀವಿ ರೀ. ಇದ್ರ ಜೋಡಿ ಇದು ವಾರಂಟಿ ಕಾರ್ಡ್ ಕೊಟ್ಟಿರ್ತೀವಿ ರೀ. ಇದೆಲ್ಲ ಪಾರ್ಟ್ ಅದು. ಇದು ಗ್ರೀನ್ ನೆಟ್. ಇದು ಕಂಟ್ರೋಲರ್ ಪಾರ್ಟು ಮ್ಯಾಲಿಂತ್ರನ ನಿಮ್ಗೆ ತೋರಿಸ್ತೇನೆ ನಂಗೆ. ಇದು ಟೈಮರ್ ಇರ್ತೈತ್ರಿ, ಇಲ್ಲಿದು ಮೋಟರ್ ಮತ್ತು ಬ್ಯಾಟ್ರಿ ಇಷ್ಟೆಲ್ಲ ಬರ್ತದೆ.
ಈಗ ನಿಮ್ಗೆ ಎಲ್ಲ ತೋರ್ಸಿನ್ರನ ಇದ್ರೊಳಗೆ ಏನೇನು ಬರ್ತೈತಿ ಏನೇನಿಲ್ಲ. ಈಗ ಒಮ್ಮೆ ಏನಾಕೈತ್ರಿ, ಏನಾರ ಒಂದು ಪಾರ್ಟ್ ಕಮ್ಮಿ ಇರ್ತೈತಿ ಅಥವಾ ಏನಾರ ಹಿಂಗೆ ಡ್ಯಾಮೇಜ್ ಆಗಿರ್ತೈತಿ, ಅದ್ರದ್ದು ಏನು ಮಾಡೋದ್ರಿ, ಒಂದು ವಿಡಿಯೋ ತೆಗೆದು ನಮ್ಗೆ ವಾಟ್ಸಪ್ ಮಾಡಿಬಿಡೋದು. ಈಗ ತಳಗಡೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಿರ್ತೈತಿ ರೀ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ಅದನ್ನ ಏನೈತ್ರಿ ನಿಮ್ಗೆ ಏನು ಅದನ್ನು ಮಾಡೋದು ಏನಿಲ್ಲ, ಅದನ್ನು ನಾನು ನಿಮಗೆಲ್ಲ ಕಾಲ್ ಮೇಲೆ ಹೇಳ್ತೇವೆ ರೀ. ಈಗ ಇದನ್ನು ಮಷಿನ್ ಹೆಂಗೆ ಕುಂದ್ರಿಸೋದು, ಇದ್ರೊಳಗೆ ಹೆಂಗೆ ಹುಲ್ಲು ಬೆಳೆಸೋದು, ಇದೇನೈತ್ರಿ ಸದ್ಯಕ್ಕೆ 24 ಟ್ರೇ ಐತ್ರಿ. ಇದ್ರೊಳಗೆ ನೀವು ದಿನಕ್ಕೆ 30 kg ನೀವು ಬೆಳೆಸ್ಬೋದು ರೀ. ಆದ್ರೆ ಇದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದು, ಇದ್ರೊಳಗೆ ಹುಲ್ಲು ಹೆಂಗೆ ಬೆಳೆಸೋದು, ಮತ್ತು ಇದನ್ನು ಹೆಚ್ಚಿಗೆ ಹೆಂಗೆ ಮಾಡೋದು, ಇದ್ರ ಎಲ್ಲ ಮತ್ತೆ ವಿಡಿಯೋ ಅದಾವ್ರಿ, ಅದನ್ನು ನಾವು ನೋಡೋದ್ರಿ. ಮತ್ತು ಇದಕ್ಕೆ ಮಾಹಿತಿ ನಿಮ್ಗೆ ಬೇಕಾದರೆ ತಳಗಡೆ ನಂಬರ್ ಡಿಸ್ಪ್ಲೇ ಆಗ್ತೈತ್ರಿ, ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ರೀ. ಧನ್ಯವಾದಗಳು.